ಯೋಗ ಒಂದೇ ಸಲ ಬರುತ್ತೆ, ಅದ್ರ ಯೋಗ್ಯತೆ ಕಡೆಯವರೆಗೂ ಇರುತ್ತೆ. दादा बोलो दादा यार बता दादा बोलो दादा यार बता. ನಮಸ್ಕಾರ ಬಾಯ್ಸ್ ಅಂಡ್ ಗರ್ಲ್ಸ್, ನಾನು ನಿಮ್ಮ ಹ್ಯಾಂಡ್ ಸಮಾಚಾರ ಯೂಟ್ಯೂಬರ್ ಮೈಸೂರಾಗ. ಸೊ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ನಿಮ್ಗೆ ಆಲ್ರೆಡಿ ತಮ್ಮನೇ ವಿಚಾರ ಗೊತ್ತಾಗಿದೆ ಯಾವ ವಿಚಾರದ ಬಗ್ಗೆ ನಾನು ಮಾತಾಡೋಕೆ ಬಂದಿದ್ದೀನಿ ಅಂತ. K47 ಕಿಚ್ಚ ಸರ್ ಅವರ ನೆಕ್ಸ್ಟ್ ಮೂವಿ ಅಪ್ಡೇಟ್ ಬಿಲ್ಲರಂಗ ಬಾದ್ಶಾ ಆದಮೇಲೆ ಸೊ ಮೋಷನ್ ಪೋಸ್ಟರ್ ಬಿಟ್ಟಿದ್ದಾರೆ. ಸೊ ಈ ಮೂವಿ ಡೈರೆಕ್ಟರ್ ಬಂದು ನಮ್ಮ ಮ್ಯಾಕ್ಸ್ ಮೂವಿಯ ಡೈರೆಕ್ಟರ್ ವಿಜಯ್ ಕಾರ್ತಿಕೇಯ ಅವರು. ಸೊ ಅಬ್ವಿಯಸ್ಲಿ ಈ ಫಿಲಮ್ ಮೇಲೆ ತುಂಬಾನೇ ಎಕ್ಸ್ಪೆಕ್ಟೇಷನ್ ಬಿಲ್ಟ್ ಆಗೇ ಆಗುತ್ತೆ. ಬಿಕಾಸ್ ಮ್ಯಾಕ್ಸ್ ಮೂವಿ ಯಾವ ರೀತಿ ಚಿಂದಿಯಾಗಿತ್ತು ಅಂತ ನಮ್ಮೆಲ್ಲರಿಗೂ ಗೊತ್ತು. ಒನ್ ಡೇ ನೈಟ್ ಸ್ಟೋರಿ ಆದ್ರಿಂದ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ನನಗೆ ಒನ್ ಆಫ್ ಮೈ ಫೇವರೇಟ್ ಮೂವಿ ಆಯಿತು. ಕೆಲವೊಬ್ರಿಗೆ ಅದು ಇಷ್ಟ ಆಗದೇನೆ ಇರ್ಬೋದು. ಆಲ್ಮೋಸ್ಟ್ ಎಷ್ಟೋ ಜನಕ್ಕೆ ಮ್ಯಾಕ್ಸ್ ತುಂಬಾ ಫೇವರೇಟ್ ಮೂವಿ. ಸಾಂಗ್ಸ್ ಇರ್ಬೋದು ಎಲ್ಲಾನು ಕೂಡ ತುಂಬಾ ಸೂಪರ್ ಹಿಟ್ ಆಗೋಯ್ತು. ಅಂಡ್ ಅದು ಬಿಟ್ರೆ ಅದಾದ್ಮೇಲಿಂದ ನಮ್ಮ ಕನ್ನಡದಲ್ಲಿ ಒಳ್ಳೊಳ್ಳೆ ಮೂವೀಸ್ಗಳು ಬಂದಿಲ್ಲ ನನ್ನ ಪ್ರಕಾರ. ಅಂಡ್ ಇವಾಗ ಬರ್ತಿದೆ ಎಕ್ಕ ಮೂವಿ. ಸೊ 18ನೇ ತಾರೀಕು ರಿಲೀಸ್ ಆಯ್ತಿದೆ. ನೀವೇನಾದ್ರು ಎಕ್ಕ ಮೂವಿದು ಸಾಂಗ್ಸ್ಗಳು ಕೇಳಿಲ್ಲ ಅಂತ ಅಂದ್ರೆ ಹೋಗಿ ಕೇಳಕ ಬನ್ನಿ, ಆಲ್ರೆಡಿ ಕೇಳಿರ್ತೀರಾ. ಸೊ ಬನ್ನಿ ಈಗ K47 ಬಗ್ಗೆ ಮಾತಾಡೋಣ. ಸೊ ಅಬ್ವಿಯಸ್ಲಿ ಕಿಚ್ಚ ಸರ್ ಆಲ್ರೆಡಿ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ರು ಈ ವರ್ಷಕ್ಕೆ 2 ಫಿಲ್ಮ್ ಕೊಡ್ತೀನಿ ಅಂತ. ಅಲ್ಲಿ ಅಲ್ಲಿ ಇರೋ ರಿಪೋರ್ಟರ್ಸ್ ಕೆಲವೊಬ್ರು ಕೇಳಿದ್ರು ಕೊಡಕ್ಕಾಗುತ್ತೆ ಸರ್ ಅಂತೆಲ್ಲ. ಅದಕ್ಕೆ ಕಿಚ್ಚ ಸರ್ ಹೇಳಿದ್ರು ಆಗದೆ ಇರೋದನ್ನ ಹೇಳ್ಬಾರ್ದು, ಮಾಡೋಕ್ಕಾದ್ರೆ ಮಾತ್ರ ಹೇಳಬೇಕು ಅಂತ. ಸೊ ವರ್ಷದಲ್ಲಿ 2 ಫಿಲಮ್ ಕೊಡ್ತೀನಿ ಅಂತ ಅಂದಿದ್ದಾರೆ. ಸೊ ನೋಡೋದ ಈ ಫಿಲಮ್ ಯಾವಾಗ ಬರುತ್ತೆ ಅಂತ. ಈ ವರ್ಷ ಎಂಡಿಂಗ್ ಅಥವಾ ನೆಕ್ಸ್ಟ್ ವರ್ಷ ಬಿಗಿನಿಂಗ್ ಬರ್ಬೋದು. ಬಿಲ್ಲರಂಗ ಬಾದ್ಶಾ ಮೇ ಬಿ ಈ ವರ್ಷ ಎಂಡಿಂಗ್ ಬರ್ಬೋದು. ಆಕ್ಚುಲಿ ಶೂಟಿಂಗ್ ಸ್ಟಾರ್ಟ್ಸ್ ಫ್ರಮ್ ಅಂತಾನು ಕೊಟ್ಟಿದ್ದಾರೆ ಅಲ್ಲ. ಇಲ್ಲೇ ಕೊಟ್ಟಿದಾರಲ್ಲ, ಶೂಟಿಂಗ್ ಸ್ಟಾರ್ಟ್ಸ್ ಆನ್ July 7th. ಸೊ ಇವತ್ತಿಂದ ಸ್ಟಾರ್ಟ್ ಗೈಸ್. ಆಕ್ಚುಲಿ ಇದು ಬಂದು ರಿಲೀಸ್ ಆಗಿರೋದು 5ನೇ ತಾರೀಕು ರಿಲೀಸ್ ಆಗಿದ್ದು ಮೋಷನ್ ಪೋಸ್ಟರು. ಬಟ್ ನಾನು 5ನೇ ತಾರೀಕು ನನಗೆ ಮ್ಯಾಚ್ ಇತ್ತು, ಕೊಡೋಕ್ಕಾಗಲಿಲ್ಲ. ಆ್ಯಂಡ್ 6ನೇ ತಾರೀಕು ನನ್ನೇ ಜುರಾಸಿಕ್ ವರ್ಲ್ಡ್ ಮೂವಿಗೆ ಹೋಗಿದ್ದಪ್ಪ. ಫುಲ್ ಎಕ್ಸ್ಪೆಕ್ಟೇಷನ್ ತುಂಬ ಹೈಟ್ ಆಗ್ಬಿಟ್ಟು ರಿವ್ಯೂ ಕೊಡೋಕ್ಕಾಗಲಿಲ್ಲ. ಸೊ ಇವತ್ತು ಕೊಡ್ತಾ ಇದ್ದೀನಿ. ಸೊ ಇವತ್ತಿಂದ ಇದ್ರ ಶೂಟಿಂಗ್ ಸ್ಟಾರ್ಟು. ಸೊ ಇನ್ನೊಂದು ಕಿಚ್ಚ ಸರ್ ಹೇಳಿದ್ರು ಇದರಲ್ಲಿ ಮುತ್ತತ್ತಿ ಸತ್ಯರಾಜು ಆ್ಯಂಡ್ ಮುತ್ತತ್ತಿ ಸತ್ಯರಾಜು ಅಂದರೆ ಇದರಲ್ಲಿದ್ರಲ್ಲ ವೀರಮದಕರಿ, ಆ ಥರ ಒಂದು ಫನ್ ಕ್ಯಾರೆಕ್ಟರ್ ಇರುತ್ತೆ ಅಂತ ಅಂತಿದ್ದಾರೆ. ತುಂಬ ಎಕ್ಸ್ಪೆಕ್ಟೇಷನ್ ಬಿಲ್ಟ್ ಆಯ್ತು ಈ ಮೂವಿಯಲ್ಲಿ ಬಿಕಾಸ್ ಮ್ಯಾಕ್ಸ್ ಮೂವಿ ಡೈರೆಕ್ಟರ್ ಆದ್ರಿಂದ. ಸೊ ನೀವೇನಾದ್ರು ಕಿಚ್ಚ ಸರ್ ಫ್ಯಾನ್ಸ್ ಆಗಿದ್ರೆ ಮರಿದೇನೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಯಾವುದು ಬಿಲ್ಲರಂಗ ಬಾದ್ಶಾ ಕಾಯ್ತಾ ಇದ್ದೀರಾ ಇಲ್ಲ K47 ಕಾಯ್ತೀರ ಅಂತ. ಸೊ ಫ್ಯಾನ್ಸ್ಗಳಾದವರು ಎರಡಿಗೂ ಕಾಯ್ತಾ ಇರ್ತಾರೆ. ಸೊ ನನಗೆ ಇವೆರಡರಲ್ಲಿ ಕೇಳಿದ್ರೆ ಈ ನೆಕ್ಸ್ಟ್ ಬರ್ತಿರೋ ಬಿಲ್ಲರಂಗ ಬಾದ್ಶಾ ಕಡೆ ನಾನು ಗಮನ ಕೊಡ್ತೀನಿ. ಇದು ಲೆಟ್ ಇಟ್ ಬಿ, ಲೆಟ್ಸ್ ಗೋ ವಿತ್ ಅ ಫ್ಲೋ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ನೀವೇ ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ಮರಿದೇನೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇನ್ನೊಂದು ಹೊಸ ವಿಚಾರ ಅಲ್ಲ, ಹಳೆ ವಿಚಾರ, ಒಂದು ವಾರದ ವಿಚಾರ. ಬಿಗ್ ಬಾಸ್ ಸೀಸನ್ 12ನ ಕಿಚ್ಚ ಸರ್ ಅವರೇ ಹೋಸ್ಟ್ ಮಾಡ್ತಾ ಇದ್ದಾರೆ. ಸಖತ್ ಖುಷಿ ಆಯಿತು ಗಾಯ್ಸ್. ಆ್ಯಂಡ್ ಇವ್ರಿಗೆ ಕನ್ನಡದ ಮೇಲಿರೋ ಪ್ರೀತಿ ಆ್ಯಂಡ್ ಅಲ್ಲಿ ಅಲ್ಲಿ ಹೊರಗಡೆಯವರು ಕನ್ನಡದ ಮೇಲೆ ಪ್ರೀತಿ ತೋರಿಸ್ಬೇಕು ಅನ್ನೋ ಕಾರಣಕ್ಕೆ ಇವ್ರು ಮಾಡ್ತಿರೋ ರೀತಿಗಳು ಕ್ರೇಜಿ ಗಾಯ್ಸ್, ಕ್ರೇಜಿ ಅಂದ್ಕೊಳ್ಳಿ. ಕಿಚ್ಚ ಸರ್ ಥರ ಎಲ್ಲರೂ ಇರಬೇಕು, ಕನ್ನಡದ ಮೇಲೆ ಪ್ರೀತಿ ಈ ಥರ ತೋರಿಸೋರು ಇರಬೇಕು. ಅಲ್ಲೂ ಚೆನ್ನಾಗಿ ಅಂತಾರಲ್ವ, ಇಟ್ಸ್ ನಾಟ್ ಕನ್ನಡ 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 ಅಂತ ತುಂಬ ಚೆನ್ನಾಗಿ ಮೆನ್ಷನ್ ಮಾಡ್ತಾರೆ. ಆ್ಯಂಡ್ ನನಗೆ ಈ ಸಲನೂ ನನಗೆ ಇದಂತೂ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ.
ಯಾವುದೇ ಈ ಬೆಟ್ಟಿಂಗ್ ಆ್ಯಪ್ಸ್ಗಳದ್ದು ಏನೂ ಪ್ರಮೋಷನ್ ರೀತಿ ಇಲ್ಲದೆ ಇರದೆ ಆನ್ ಸ್ಕ್ರೀನ್ ಮೇಲೆ ಏನಂತಾರಲ್ಲ ಸ್ಪಾನ್ಸರ್ಸ್ ಲಾಸ್ಟ್ ಟೈಮ್ ಯಾವ್ದಿತ್ತು A23 ಇತ್ತಲ್ವ, ಅವೆಲ್ಲ ಆನ್ಲೈನ್ ಆ್ಯಪ್ಸ್ಗಳಿಂದ ಜನರೆಲ್ಲ ಸಾಯ್ತಾರೆ. ಸೊ ಆ ಥರ ಈ ವರ್ಷ ಯಾವುದು ಇಲ್ಲದೆ ಇರಲಪ್ಪ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಜೈ ಕರ್ನಾಟಕ, ಜೈ ಭಾಷಾ. ನೀವೇನೋ ನನ್ನ ಚಾನಲ್ ಹೊಸ ಬರಾಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.